ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸಲ್ಲಿ ಇರ್ತಕ್ಕಂಥ ರೇ ಆಪ್ಟಿಕ್ಸ್ ಅನ್ನೋ ಚಾಪ್ಟರ್ ಮೇಲೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನು ಮಾಡ್ತಾ ಇದ್ದೀವಿ. ಎಸ್ಪೆಷಲಿ ಮಿರರ್ಸ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಾರ್ 2 ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ. ಇದು ಬಹುಶಃ ಕೊನೆಯ ವೀಡಿಯೋ. ನೋಡೋಣ ಎಷ್ಟು ಸಾಧ್ಯನೋ ಅಷ್ಟು. ನಾನು ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇಲ್ಲ. ಒಂದೊಂದು ವೀಡಿಯೋದಲ್ಲಿ ಒಂದು 4 ರಿಂದ 5 ಪ್ರಾಬ್ಲಮ್ಸ್ ಅಷ್ಟೇ ಸಾಲ್ವ್ ಮಾಡ್ತಾ ಇದ್ದೀನಿ. ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಕಲೀಲಿ ಅಂತ ಹೇಳಿ. ಇವನ್ ರೆಗ್ಯುಲರ್ ಕ್ಲಾಸಲ್ಲಾದರೂ ಕೂಡ ಅಷ್ಟೇ. ಈಗ ನಿಮ್ಮ ಟೀಚರ್ಸು ಕಾಲೇಜಲ್ಲಿ ಪಾಠ ಮಾಡಬೇಕಾದ್ರೆ ಒಂದು ಪೀರಿಯಡಲ್ಲಿ ಎಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾರೆ ಗಮನಿಸಿ ನೋಡೋಣ. ಮ್ಯಾಕ್ಸಿಮಮ್ ಅಂದರೆ ಒಂದು 5 ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು ಅಷ್ಟೇ. ಸೊ 5 ಅನ್ನೋದು ಕೂಡ ತುಂಬ ಜಾಸ್ತಿ ನಂಬರೇನೆ. 1 ಅವರಲ್ಲಿ 5 ಪ್ರಾಬ್ಲಮ್ ಅಂತಂದರೆ ನೀವು ಹಾಗೆ ಯೋಚನೆ ಮಾಡಿ, 60 ಮಿನಿಟ್ಸಲ್ಲಿ 5 ಪ್ರಾಬ್ಲಮ್ಸ್. ಸೊ ಆಲ್ಮೋಸ್ಟ್ 10 to 12 ಮಿನಿಟ್ಸ್ ಒಂದು ಪ್ರಾಬ್ಲಮ್ಮು. ಹಂಗೆ ಮಾಡಿದಾಗಲೇ ನಿಮ್ಗೆ ಅರ್ಥ ಆಗೋದು. ಆತರವಾಗಿ ಫಾಸ್ಟಾಗಿ ಹೇಳ್ಕೊಂಡು ಕೆಲವು ಸ್ಟೆಪ್ಸ್ ಎಲ್ಲ ಸ್ಕಿಪ್ ಮಾಡ್ಕೊಳ್ತಾ ಹೋದರೆ ಅಂಥ ಅಪೀಲಿಂಗ್ ಇರೋದಿಲ್ಲ, ಚೆನ್ನಾಗಿ ಮನದಟ್ಟು ಆಗೋದಿಲ್ಲ ಅನ್ನೋ ನನ್ನ ಭಾವನೆ. ಓಕೆ, ಈಗ ಈ ಪ್ರಾಬ್ಲಮಿಗೆ ಬರ್ತೀನಿ. 4.5 ಸೆಂಟಿಮೀಟರ್ ನೀಡಲ್, ಓದ್ತಾ ಇದ್ದೀನಿ ನೋಡಿ ಪ್ರಾಬ್ಲಮನ್ನು. 4.5 ಸೆಂಟಿಮೀಟರ್ ನೀಡಲ್ ಈಸ್ ಪ್ಲೇಸ್ಡ್ 12 ಸೆಂಟಿಮೀಟರ್ ಅವೇ ಫ್ರಮ್ ದ ಕಾನ್ವೆಕ್ಸ್ ಮಿರರ್. A focal length 15 centimeter. Give the location of the image and magnification. Location ಅಂತಂದರೆ ಇಮೇಜ್ ಡಿಸ್ಟೆನ್ಸನ್ನು ಕೇಳಿದ್ದಾರೆ. ಮ್ಯಾಗ್ನಿಫಿಕೇಷನ್ ಅಂದರೆ ಅನ್ನು ಕೇಳಿದ್ದಾರೆ. ಸೊ ಏನೇನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನು ಬರ್ಕೊಂಡು ಬಿಡೋಣ. ಗಿವನ್ 4.5 ಸೆಂಟಿಮೀಟರ್ ನೀಡಲ್ ಅಂದರೆ ಹೆಚ್ಚನ್ನು ಕೊಟ್ಟಿದ್ದಾರೆ, 4.5 ಸೆಂಟಿಮೀಟರ್. ಆಮೇಲೆ ಪ್ಲೇಸ್ಡ್ 12 ಸೆಂಟಿಮೀಟರ್ ಅವೇ ಅಂತಂದರೆ U is equal to -12 ಸೆಂಟಿಮೀಟರ್. ಸೈನ್ ಕನ್ವೆನ್ಷನ್ ಅಪ್ಲೈ ಮಾಡಿಬಿಟ್ಟೆ. ಫ್ರಮ್ ಎ ಕಾನ್ವೆಕ್ಸ್ ಮಿರರ್ ಅಂದರೆ ಫೋಕಲ್ ಲೆಂತ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್. ಕಾನ್ವೆಕ್ಸ್ ಆಗಿರೋದ್ರಿಂದ ಫೋಕಲ್ ಲೆಂತ್ ಪಾಸಿಟಿವ್ ಇರುತ್ತೆ. ಓಕೆ, ಸೊ ಕೇಳಿರೋದು ಏನು? ಆಬ್ಜೆಕ್ಟ್ ಡಿಸ್ಟೆನ್ಸ್ V ಕ್ವಶನ್ ಮಾರ್ಕ್, ಮ್ಯಾಗ್ನಿಫಿಕೇಷನ್ M ಕ್ವಶನ್ ಮಾರ್ಕ್. ಸೊ ಆ್ಯಸ್ ಯೂಶುವಲ್ 1/V ಪ್ಲಸ್ 1/U ಈಸ್ ಈಕ್ವಲ್ ಟು 1/F ಫಾರ್ಮುಲಾನೇ. So 1/V is equal to 1/F minus 1/U. Substitute 1/V is equal to 1/15 minus of 1/U. U ಅನ್ನು -12 ಅಂತ ತಗೋತೀನಿ. ಅಲ್ಲಿಗೆ 1/V is equal to 1/15 plus 1/12 ಆಗುತ್ತೆ. ಸೊ LCM ತಗೊಳ್ಳೋದಾದರೆ 15 and 12ಗೆ LCM ಅನ್ನು ಮಾಡ್ಕೊಳ್ಳಿ. 3 ಇಂದ ಹೋಗುತ್ತೆ. 3 5s 3 4s ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಸೊ 5 3 15 15 60. 60 is the LCM. 60 LCM ಆದರೆ ಇದು 4 ಆಗುತ್ತೆ, ಇದು 12 60. ಓಕೆ, ಸೊ 1/V is equal to 9 divided by 60. ಓಕೆ, ಸೊ we are almost very close to the answer. V is equal to 60 divided by 9. ಇದನ್ನು ಸಿಂಪ್ಲಿಫೈ ಮಾಡಿ 60 divided by 9 ಬಂದ್ಬಿಟ್ಟು 6.67 ಸೆಂಟಿಮೀಟರ್. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಾಯಿತು. ಆಬ್ಜೆಕ್ಟ್ ಈಸ್ ಫಾರ್ಮ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 6.67 ಸೆಂಟಿಮೀಟರ್. ನೆಕ್ಸ್ಟ್ ಮ್ಯಾಗ್ನಿಫಿಕೇಷನ್ ಅನ್ನು ಕೇಳಿದ್ದಾರೆ. ಮ್ಯಾಗ್ನಿಫಿಕೇಷನ್ ಫಾರ್ಮುಲಾ ಈಗ ಇದು ಫಸ್ಟ್ ಪಾರ್ಟ್, ಇದು ಸೆಕೆಂಡ್ ಪಾರ್ಟ್. ಓಕೆ, M is equal to -V/U. ಸೊ M is equal to -V ಆಲ್ರೆಡಿ ಬಂದಿದೆ 6.67 ಡಿವೈಡೆಡ್ ಬೈ U ಅನ್ನು ಕೊಟ್ಟಿದ್ದಾರೆ -12. ಅಲ್ಲಿಗೆ M is equal to ಪಾಸಿಟಿವ್ ಬರುತ್ತೆ. ಡಿವೈಡೆಡ್ ಬೈ 12 ಮಾಡಿಕೊಂಡ್ರೆ ಇಟ್ ಈಸ್ 0.55. ಒನ್ಸ್ ಅಗೈನ್ 6.67 ಡಿವೈಡೆಡ್ ಬೈ 6.67 ಡಿವೈಡೆಡ್ ಬೈ 12 ಮಾಡಿದಾಗ 0.55. 0.55 ಈಸ್ ದ ಮ್ಯಾಗ್ನಿಫಿಕೇಷನ್. ಸೊ ಮ್ಯಾಗ್ನಿಫಿಕೇಷನ್ ಪಾಸಿಟಿವ್ ಇರೋದ್ರಿಂದ ಇದು ವರ್ಚುವಲ್ ಇಮೇಜ್. ಸೊ ಇದೆಲ್ಲ ಬರೀಬೇಕು, ನೇಚರ್ ಅಂಡ್ ಮ್ಯಾಗ್ನಿಫಿಕೇಷನ್. M ಪಾಸಿಟಿವ್ ಇದ್ದರೆ ವರ್ಚುವಲ್ ಇಮೇಜು, M ನೆಗೆಟಿವ್ ಇದ್ದರೆ ರಿಯಲ್ ಇಮೇಜ್. ಅರ್ಥ ಆಯ್ತಲ್ಲ ಮಕ್ಕಳೇ? ಓಕೆ, ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇದು ಆಲ್ಮೋಸ್ಟ್ CET ಕಾನ್ಸೆಪ್ಟ್ ಇರ್ತಕ್ಕಂಥ ಕ್ವಶನ್ ಇದು. ಇಫ್ X ಆ್ಯಂಡ್ Y, ಕ್ವಶನನ್ನು ಓದ್ಬಿಡ್ತೀನಿ. ಇಫ್ X ಆ್ಯಂಡ್ Y ಆರ್ ದ ಡಿಸ್ಟೆನ್ಸಸ್ of an object and its real image formed beyond the principal focus of a concave mirror, then show that F square is equal to XY where F is the focal length of the mirror. ಸೊ ಅದೇನು ಕೊಟ್ಟಿದ್ದಾರೋ ಫಸ್ಟ್ ಅದನ್ನು ವರ್ಡಿಂಗ್ಸಲ್ಲಿ ಬರ್ಕೊಂಡ್ಬಿಡ್ತೀನಿ. ಸರಿ, ಈಕ್ವೇಷನಲ್ಲಿ ಬರ್ಕೊಂಡ್ಬಿಡ್ತೀನಿ. X and Y are the distance of the object and the real image formed beyond the principal focus of a concave mirror. ಸೊ ಇದು ಒಂದು ಒಂದು ಕಾನ್ಕೇವ್ ಮಿರರನ್ನು ತಗೊಂಡು, ಇದು ಕಾನ್ಕೇವ್ ಮಿರರ್ ಅಂತ ಅಂದ್ಕೊಳ್ಳೋಣ. ಈ ಕಡೆ ಹೊರಗಡೆ ಶೇಡ್ ಮಾಡಿದರೆ ಅದು ಕಾನ್ಕೇವ್ ಮಿರರ್ ಆಗುತ್ತೆ. ಸೊ ಇದಕ್ಕೆ ಒಂದು ಪ್ರಿನ್ಸಿಪಲ್ ಆ್ಯಕ್ಸಿಸನ್ನು ಇಟ್ಕೊಂಡ್ರೆ ಇಲ್ಲಿ ಫೋಕಲ್ ಲೆಂತ್ ಇದೆ, ಫೋಕಲ್ ಪಾಯಿಂಟ್ ಇದೆ. ಬಿಯಾಂಡ್ ದಿ ಫೋಕಲ್ ಪಾಯಿಂಟ್ ಆಬ್ಜೆಕ್ಟು ಮತ್ತು ಇಮೇಜ್ ಎಲ್ಲ ಬಿಯಾಂಡ್ ದಿ ಫೋಕಲ್ ಪಾಯಿಂಟ್ ಇದ್ದಾವೆ.
Beyond the focal point ನಲ್ಲಿ x and y are the distance of the object and real image formed beyond the principal focus of a concave mirror. ಅಂದರೆ u ಅನ್ನೋದು f ಗಿಂತ ನಂತರ ಅಂದರೆ f ಪ್ಲಸ್ ಎಕ್ಸ್ ಅಂತ ಬಿಯಾಂಡ್, ವಿ ಅಷ್ಟೇನೆ ಎಫ್ ಪ್ಲಸ್ ವೈ ಇದನ್ನು ಕೊಟ್ಟಿದ್ದಾರೆ. ಇದೊಂದು ಅರ್ಥ ಆಗ್ಬಿಟ್ರೆ ಬಾಕಿದೆಲ್ಲ ನಮಗೆ ಸಿಂಪಲ್ ಆಗುತ್ತೆ. ಪ್ರೂವ್ ದ್ಯಾಟ್ ಎಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ವೈ ಅಷ್ಟೇನೆ. ಸೊ ಪ್ರೂಫ್ ಸ್ಟಾರ್ಟ್ ಮಾಡೋಣ. 1/v plus 1/u is equal to 1/f. Substitute 1/v ಅಂದರೆ 1/f plus y plus 1/f plus x is equal to 1/f. LCM ತಗೊಳ್ಳಿ. f plus y into f plus x ಅದು LCM ಆಗುತ್ತೆ. ನ್ಯೂಮರೇಟರ್ ಬಂದು f plus x into f into ಅಲ್ಲ ಪ್ಲಸ್ f plus y that is equal to 1 divided by f. ಓಕೆ, ನ್ಯೂಮರೇಟರ್ನ ಎಕ್ಸ್ಪ್ಯಾಂಡ್ ಮಾಡಿ f plus x plus again f plus y ಡಿವೈಡೆಡ್ ಬೈ, ಓಕೆ ಡಿವೈಡೆಡ್ ಬೈ ಬೇಡ, ಕ್ರಾಸ್ ಮಲ್ಟಿಪ್ಲೈನೇ ಮಾಡೋಣ. ಅಂದರೆ ಇದು ಇಲ್ಲಿಗೆ ಹೋಗಲಿ, ಇದು ಇಲ್ಲಿಗೆ ಬರಲಿ. ಇಂಟು ಎಫ್ ಇಸ್ ಈಕ್ವಲ್ ಟು ಎಫ್ ಪ್ಲಸ್ ವೈ ಇಂಟು ಎಫ್ ಪ್ಲಸ್ ಎಕ್ಸ್. ಇಲ್ಲಿ ಒಂದು ಸಣ್ಣ ಸ್ಟೆಪ್ಪನ್ನು ಸ್ಕಿಪ್ ಮಾಡಿದ್ವಿ ವಿತ್ ಯುವರ್ ಪರ್ಮಿಷನ್. ಸೊ ನೆಕ್ಸ್ಟ್ ಇವಾಗ ಮಲ್ಟಿಪ್ಲೈ ಮಾಡಿ, ಎಫ್ಫಿಂದ ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿ ಎಫ್ ಸ್ಕ್ವಯರ್ ಪ್ಲಸ್ ಎಫ್ ಎಕ್ಸ್. ನೋಡ್ತಿದ್ದಾಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಎಫ್ ಸ್ಕ್ವಯರ್ ಮತ್ತು ಪ್ಲಸ್ ಎಫ್ ವೈ ಇದು ಎಲ್ ಎಚ್ ಎಸ್ ಆಯಿತು. ಆರ್ ಎಚ್ ಎಸ್ ಇದೊಂಥರ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಅಥವಾ ಎ ಪ್ಲಸ್ ಬಿ ಎ ಮೈನಸ್ ಬಿ ಅಲ್ಲ, ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಈ ಥರ ಅಂತ ಅಂದ್ಕೊಳ್ಳೋಣ. ಸೊ ಎರಡು ಬ್ರಾಕೆಟ್ಸನ್ನು ಓಪನ್ ಮಾಡಬೇಕು. ಅವಾಗ ಎಫ್ ಇಂಟು ಎಫ್ ಎಫ್ ಸ್ಕ್ವಯರ್ ಆಗುತ್ತೆ ಪ್ಲಸ್ ಎಫ್ ವೈ ಪ್ಲಸ್ ಎಫ್ ಎಕ್ಸ್ ಪ್ಲಸ್ ಎಕ್ಸ್ ವೈ ಇಷ್ಟ ಆಯಿತು. ಈಗ ಸುಮ್ಮನೆ ಕೇರ್ಫುಲ್ಲಾಗಿ ಗಮನಿಸ್ತಾ ಹೋಗಿ. ಇಲ್ಲಿ ಒಂದು ಎಫ್ ಸ್ಕ್ವಯರ್ ಇದೆ, ಇಲ್ಲಿ ಒಂದು ಎಫ್ ಸ್ಕ್ವಯರ್ ಇದೆ, ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಒಂದು ಎಫ್ ವೈ ಇದೆ, ಇಲ್ಲಿ ಒಂದು ಎಫ್ ವೈ ಇದೆ, ಇದು ಎಫ್ ಅಪ್ಪ ಇದು ಪ್ಲಸ್ ಥರ ಕಾಣಿಸ್ತಾ ಇದೆ. ಆಮೇಲೆ ಇಲ್ಲಿ ಒಂದು ಎಫ್ ಎಕ್ಸ್ ಇದೆ, ಇಲ್ಲಿ ಒಂದು ಎಫ್ ಎಕ್ಸ್ ಇದೆ, ಕ್ಯಾನ್ಸಲ್ ಮಾಡೋಣ. ಉಳಿದಿದ್ದೇನು, ಎಲ್ ಎಚ್ ಎಸ್ ಅಲ್ಲಿ ಎಫ್ ಸ್ಕ್ವೇರ್ ಉಳಿತು, ಆರ್ ಎಚ್ ಎಸ್ ಅಲ್ಲಿ ಎಕ್ಸ್ ವೈ ಉಳಿತು. ಇದನ್ನೇ ತಾನೇ ಅವ್ರು ಕೇಳಿರೋದು. ಸೊ ಹೆನ್ಸ್ ದ ಪ್ರೂಫ್. ಇದನ್ನು ನಾರ್ಮಲಿ ಮೇಯ್ನ್ ಎಕ್ಸಾಮ್ಗೆ ಕೇಳಲ್ಲ. ಏನಪ್ಪ ಅಂದರೆ ಸಿ ಇ ಟಿನಲ್ಲಿ ಈ ಥರ ಕೇಳ್ಬೋದು, ಆಪ್ಷನ್ಸನ್ನು ಕೊಡ್ಬೋದು. ವರ್ಡಿಂಗ್ಸಲ್ಲಿ ಕೊಟ್ಬಿಟ್ಟು ಫಸ್ಟ್ ಆಪ್ಷನ್ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ವೈ, ಸೆಕೆಂಡ್ ಆಪ್ಷನ್ ಎಫ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ವೈ, ಥರ್ಡ್ ಆಪ್ಷನ್ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ, ಫೋರ್ತ್ ಆಪ್ಷನ್ ಎಫ್ ಇಸ್ ಈಕ್ವಲ್ ಟು ಅಥವಾ ಎಫ್ ಇಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ವೈ ಅಂತ ಕೊಡ್ಬೋದು. ಸೊ ನೋಡಿ ಇವಾಗ ಎಫ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎಕ್ಸ್ ವೈ ಅಂತ ನಮಗೆ ಬಂದಿದೆ, ಅಲ್ಲಿಗೆ ಎಫ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ವೈ ಆಗಬೇಕಲ್ವಾ. ಸೊ ಹಂಗಾಗಿ ಇದು ಆನ್ಸರ್ ಆಗುತ್ತೆ. ಸೊ ಸಿ ಇ ಟಿ ಅಥವಾ ನೀಟ್ಗೆ ಬೇಕಾದಂಥ ಪ್ರಶ್ನೆ ಅಷ್ಟೇ ಇದು. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ, ಎ ಕಾನ್ಕೇವ್ ಮಿರರ್ ಆಫ್ ರೇಡಿಯಸ್ ರೇಡಿಯಸ್ ಆಫ್ ಕರ್ವೇಚರ್ 24 ಸೆಂಟಿಮೀಟರ್, ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಬಿಟ್ರು, gives a real image of an object magnified 4 times. Remember, it is a real image, so magnification is negative. Through what distance and in which direction must object be moved in order to form virtual image of magnification 2 times. ಸೊ ಫಸ್ಟ್ ಅದು ರಿಯಲ್ ಇಮೇಜು ಮ್ಯಾಗ್ನಿಫಿಕೇಷನ್ 4 ಟೈಮ್ಸ್ ಇರುತ್ತೆ. ಆಮೇಲೆ ನಾವು ಅದನ್ನು ಮೂವ್ ಮಾಡಬೇಕಂತೆ. ಮೂವ್ ಮಾಡಿದಾಗ ಮ್ಯಾಗ್ನಿಫಿಕೇಷನ್ನು 2 ಆಗಬೇಕು, ಜೊತೆಗೆ ಇಮೇಜು ವರ್ಚುವಲ್ ಆಗಬೇಕು. ಹಾಗಾದರೆ ಎಷ್ಟು ದೂರ ನಾವು ಅದನ್ನು ಮೂವ್ ಮಾಡಬೇಕು. ಸೊ ಪ್ರಾಬ್ಲಮಲ್ಲಿ ಕೊಟ್ಟಿರೋ ಡೇಟಾನ ಇಲ್ಲಿ ಬರೆದಿದ್ದೀನಿ. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟಿದ್ದಾರೆ, ನಾನು ಅದರ ಹಾಫನ್ನು ತೊಗೊಂಡು ಫೋಕಲ್ ಲೆಂತನ್ನು ಬರೆದುಬಿಟ್ಟಿದ್ದೀನಿ. ಕಾನ್ಕೇವ್ ಮಿರರ್ ಆಗಿರೋದ್ರಿಂದ ಫೋಕಲ್ ಲೆಂತ್ -12. ಆಮೇಲೆ ರಿಯಲ್ ಇಮೇಜ್ ಆಗಿರೋದ್ರಿಂದ ಮ್ಯಾಗ್ನಿಫಿಕೇಷನ್ -4. ಸೊ ಫಸ್ಟ್ ಸ್ಟೆಪ್ ತಗೊಳ್ಳೋಣ. m is equal to f divided by f minus u ಫಾರ್ಮುಲನ ಉಪಯೋಗಿಸ್ತೀನಿ. ಇದು ಇನಿಷಿಯಲ್ ಫೋಕಲ್ ಲೆಂತ್ ವೇರ್ ಇನಿಷಿಯಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ವೇರ್ u is equal to ಇನಿಷಿಯಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಇಟ್ಕೊಳ್ಳೋಣ ಇದನ್ನು. ಆಯಿತಾ, ಇನಿಷಿಯಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇವಾಗ ಇದು ಕಾನ್ಕೇವ್ ಮಿರರ್ ಅಂತ ಅಂದ್ಕೊಂಡ್ರೆ ಇದು ಕಾನ್ಕೇವ್ ಮಿರರು, ಇದು ಪ್ರಿನ್ಸಿಪಲ್ ಆಕ್ಸಿಸ್. ಈಗ ಹೊರಗಡೆಗೆ ಶೇಡ್ ಮಾಡ್ತೀನಿ. ಈಗ ಈ ಆಬ್ಜೆಕ್ಟ್ ಇಲ್ಲೆಲ್ಲೋ ಇದೆ, ಇದನ್ನು ನಾನು ಆಬ್ಜೆಕ್ಟ್ ಅಂತ ಕರಿತೀನಿ. ದಿಸ್ ಈಸ್ ದ ಇನಿಷಿಯಲ್ ಡಿಸ್ಟೆನ್ಸ್. ಓಕೆ, ಸಿಂಪ್ಲಿಫೈ ಮಾಡೋಣ. ಎಮ್ ಇಂಟು ಎಫ್ ಮೈನಸ್ ಯು ಇಸ್ ಈಕ್ವಲ್ ಟು ಎಫ್. ಸಬ್ಸ್ಟಿಟ್ಯೂಟ್ ಮಾಡಿ -4 ಇಂಟು -12 ಮೈನಸ್ ಯು ಇಸ್ ಈಕ್ವಲ್ ಟು -12. ಸೊ 4 ಇಂಟು -12 minus u is equal to 12.
ಆಮೇಲೆ 4 1s 4 3s, ಸೊ -12 minus u is equal to 3 or minus u is equal to 3 -12 ಮೈನಸ್ ಕ್ಯಾನ್ಸಲ್ ಮಾಡಿದ್ದೀನಲ್ವಾ. ಸೊ 3 ಈ ಕಡೆ ಬಂತು ಅಂತಂದರೆ 12 + 12 ಆಗುತ್ತೆ. ಸೊ -u is equal to 15 ಅಥವಾ u is equal to -15 ಸೆಂಟಿಮೀಟರ್. ಇದು ಇನಿಷಿಯಲ್ ಫೋಕಲ್ ಲೆಂತ್. ಇದು ಒಂದು ಕಡೆಗೆ ಇರಲಿ, ಇನಿಷಿಯಲ್ ಫೋಕಲ್ ಲೆಂತ್ ಆಯಿತು. ಈಗ ಅವನೇನು ಹೇಳ್ತಿದ್ದಾನೆ, ಆಬ್ಜೆಕ್ಟನ್ನು ತಳ್ಳಬೇಕಂತೆ. ಇಫ್ ತಳ್ಳಿದಾಗ ಏನಾಗುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಇಫ್ ಯು ಡ್ಯಾಶ್ ಈಸ್ ದ ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್, ಹಿಂದಕ್ಕೆ ತಳ್ತಿರೋ ಮುಂದಕ್ಕೆ ತಿಳ್ತಿರೋ ಗೊತ್ತಿಲ್ಲ, ಅವರೇ ಕೇಳಿದರೆ ಇನ್ ವಿಚ್ ಡೈರೆಕ್ಷನ್ ಅಂತ. ಸದ್ಯಕ್ಕೆ ಇಲ್ಲಿರೋ ಈ ಜಾಗನ ನಾನು ಬದಲಾಯಿಸ್ತೀನಿ. ಸೊ ಇಲ್ಲಿರ್ತಕ್ಕಂಥ ಜಾಗನ ನಾನು ಬದಲಾಯಿಸ್ತೀನಿ. ಇಲ್ಲಿಗಾದರೂ ಬರ್ಬೋದು, ಇಲ್ಲಿಗಾದರೂ ಬರ್ಬೋದು, ಒಟ್ಟಾರೆ ಅದು ಯು ಆಗಿರೋದಿಲ್ಲ, ಯು ಡ್ಯಾಶ್ ಆಗಿರುತ್ತೆ. ಆ ಯು ಡ್ಯಾಶನ್ನು ನಾನು ಇಲ್ಲಿ ಬರೆದಿದ್ದೀನಿ. ಇಫ್ ಯು ಡ್ಯಾಶ್ ಈಸ್ ದ ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್, ಲೆಟ್ ಅಸ್ ಸಿ and m is equal to now +2. ಯಾಕೆ +2? ವರ್ಚುವಲ್ ಇಮೇಜ್ ಅಂತ ಹೇಳಿದರೆ, ಫಾರ್ ವರ್ಚುವಲ್ ಇಮೇಜ್ ಮ್ಯಾಗ್ನಿಫಿಕೇಷನ್ ಈಸ್ ಪಾಸಿಟಿವ್. ಸೊ ಆವಾಗ m is equal to f divided by f minus u dash ಅಂತ ಬರ್ಕೋಬೇಕು. ಸಬ್ಸ್ಟಿಟ್ಯೂಟ್ 2 is equal to -12 divided by f minus u dash. ಸರಿ, ಇಲ್ಲಿ f ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ತೀನಿ. f ಬಂದ್ಬಿಟ್ಟು -12. ಓಕೆ, -12 minus u dash. Simplify 2 1s 2 6s. ಸೊ ಅಲ್ಲಿಗೆ -12 minus u dash is equal to -6. ಸೊ minus u dash is equal to -6 plus 12. ಸೊ minus u dash is equal to 6 or u dash is equal to -6 ಸೆಂಟಿಮೀಟರ್. ಗಮನಿಸಿ ಮಕ್ಕಳೇ, ಈ ಮುಂಚೆ ಏನಿತ್ತು, ಮುಂಚೆ 15 ಸೆಂಟಿಮೀಟರ್ ಇತ್ತು. ಈಗ ಏನಾಗ್ತಿದೆ, 6 ಸೆಂಟಿಮೀಟರ್ ಆಗಿದೆ. ನೆಗೆಟಿವ್ ಸೈನನ್ನು ನಾವು ಕನ್ಸಿಡರ್ ಮಾಡಬಾರ್ದು. ಓನ್ಲಿ ಥಿಂಗ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವ್ ಸೈನ್ ಇರುತ್ತೆ ಅಂತ ನಾವು ಹೇಳಿರ್ತೀವಲ್ಲ, ಹಾಗಾಗಿ ಇದು -5 -15 -6. ಅಂದರೆ ಮುಂಚೆ ಇದು 15 ಸೆಂಟಿಮೀಟರ್ ದೂರದಲ್ಲಿತ್ತು, ಈಗ ಇದು ಬರೀ 6 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು. 6 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು ಅಂತಂದರೆ ಅದು ಹತ್ತಿರಕ್ಕೆ ಬರಬೇಕಲ್ವಾ, ಅಂದರೆ ಇಲ್ಲಿಗೆ ಬರಬೇಕು. ಸೊ ಇದು ಯು ಆದರೆ ಇದು ಯು ಡ್ಯಾಶ್ ಆಗುತ್ತೆ. ನೋಡಿ ಮಕ್ಕಳೇ ಗಮನಿಸಿ, ಇದು ಯು ಆದರೆ ಇದು ಯು ಡ್ಯಾಶ್ ಆಗುತ್ತೆ. ಹಾಗಾದ್ರೆ ಎಷ್ಟು ಮುಂದೆ ತಳ್ದಂಗಾಯಿತು ಸರ್? ಇಷ್ಟನ್ನು ತಳ್ದಂಗಾಯಿತು. 15ರಲ್ಲಿ 6ಅನ್ನು ಕಳಿಬೇಕು. 15ರಲ್ಲಿ 6ಅನ್ನು ಕಳೆದ್ರೆ ಬೇಕಾದ್ರೆ ಇದನ್ನು ನಾನು ಎಕ್ಸ್ ಅಂತ ಕರೆದಿರ್ತೀನಿ, ಅಲ್ಲಿಗೆ ಎಕ್ಸ್ ಇಸ್ ಈಕ್ವಲ್ ಟು ಯು ಮೈನಸ್ ಯು ಡ್ಯಾಶ್, ದಟ್ ಈಸ್ 15 - 6. ಸೊ 9 ಸೆಂಟಿಮೀಟರ್ ಮುಂದಕ್ಕೆ ತಳ್ದಂಗಾಯಿತು. ಸೊ ಮೂವ್ಡ್ ಬೈ, ಆನ್ಸರ್ ಏನು ಬರೀಬೇಕು, ಮೂವ್ಡ್ ಬೈ 9 ಸೆಂಟಿಮೀಟರ್ ಟೂವರ್ಡ್ಸ್, ಇನ್ ವಿಚ್ ಡೈರೆಕ್ಷನ್ ಅಂತ ಕೇಳಿರೋದ್ರಿಂದ ಟೂವರ್ಡ್ಸ್ ದಿ ಕಾನ್ಕೇವ್ ಮಿರರ್. ಓಕೆ, ಈ ಥರ ಫೈನಲ್ ಕನ್ಕ್ಲೂಷನ್ಸನ್ನು ಬರೀಬೇಕು. ಐ ಹೋಪ್ ಯು ಫಾಲೋ ದಿಸ್ ಕ್ಯಾಲ್ಕುಲೇಷನ್ ಆಲ್ಸೋ. Now I move on to the next one. A concave mirror forms an image magnified 3 times on the screen placed at a distance 0.3 meter. Find radius of curvature. So ಸ್ಕ್ರೀನ್ನ ಮೇಲೆ 3 times ಮ್ಯಾಗ್ನಿಫೈ ಆಗಿರ್ತಕ್ಕಂಥ ಇಮೇಜನ್ನು ಫಾರಮ್ ಮಾಡಿದೆ. ಹಾಗಾದರೆ ಎಫ್ ಏನು ನೋಡಿ, ಇಲ್ಲೇ ಡೇಟಾ ಕೊಟ್ಬಿಟ್ಟಿದ್ದೀನಿ. 1/v + 1/u is equal to 1/f. ಓಕೆ, ಸೊ 1/v ಯು ಗೊತ್ತಿಲ್ಲ, ಎಫ್ ಗೊತ್ತಿಲ್ಲ. ಸೊ ಹಾಗಾಗಿ ನಾವೇನು ಮಾಡೋಣ, ಫಸ್ಟು ಮ್ಯಾಗ್ನಿಫಿಕೇಷನನ್ನು ಬಳಸ್ಕೊಳ್ಳೋಣ. ಮ್ಯಾಗ್ನಿಫಿಕೇಷನ್ -v/u, ಮ್ಯಾಗ್ನಿಫಿಕೇಷನನ್ನು ಕೊಟ್ಟಿದ್ದಾರೆ 0.3 ಅಂತ. ಸೊ -v/u ಆರ್ u is equal to v is equal to -0.3 u ಆಯಿತು. v is equal to ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ. ಓಕೆ, ಸೊ ವಾಪಸ್ ಇಲ್ಲಿಗೆ ಬನ್ನಿ. 1/v, v ಜಾಗಕ್ಕೆ -0.3u ಪ್ಲಸ್ 1/u ಈಸ್ ಈಕ್ವಲ್ ಟು 1/f. ಸಣ್ಣ ಮಿಸ್ಟೇಕ್ ಆಯಿತು. ವಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ವಿ ವ್ಯಾಲ್ಯೂ ಕೊಟ್ಟಿರೋದ್ರಿಂದ ವಿ ವಿಲ್ ಫೈಂಡ್ ಔಟ್. ಸಣ್ಣ ಮಿಸ್ಟೇಕ್ ಆಯಿತು. ಐ ವಿಲ್ ರೀಡೋ ಇಟ್. ಇಟ್ಸ್ ನಾಟ್ ಎ ಬಿಗ್ ಪ್ರಾಬ್ಲಮ್, ಜಸ್ಟ್ 1 minute. ಓಕೆ, ಸೊ ಫಸ್ಟು
ಮ್ಯಾಗ್ನಿಫಿಕೇಶನ್ ಕೊಟ್ಟಿದ್ದಾರೆ m is equal to 3 ಅಂತ. ಸೊ ಐ ಮೇಕ್ ಯೂಸ್ ಆಫ್ ದಿಸ್ ಫಾರ್ಮುಲಾ m is equal to minus v by u. Substitute 3 is equal to minus concave mirror forms an image at a distance of 0.3 ಅಂದರೆ v ಕೊಟ್ಟಿದ್ದಾರೆ 0.3 divided by u. So u is equal to minus 0.3 divided by 3, that is u is equal to minus 0.1 meter. ಸೊ ಅಲ್ಲಿಗೆ u ಬಂತು, v ಕೊಟ್ಟಿದ್ದಾರೆ ಎಷ್ಟು, v is equal to 0.1 ಅಂತ, 0.3 ಅಂತ. ಸೊ v and u ಎರಡು ಗೊತ್ತಿರೋದ್ರಿಂದ ಈಗ 1 by f is equal to 1 by v plus 1 by u ಹೋಗೋಣ. ಸೊ 1 by f is equal to 1 by 0.3 plus 1 by minus 0.1, ಯಾಕೆಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ನೆಗೆಟಿವೇ ತಗೋಬೇಕು. ಸೊ 1 by f is equal to 1 by 0.3 ಎಷ್ಟಾಗುತ್ತೆ, 1 divided by 0.3 ಬಂದು 3.33 ರೆಕರಿಂಗ್ ಬರುತ್ತೆ. ಆಮೇಲೆ ಮೈನಸ್ 1 by 0.1 ಅಂದರೆ 10, ಅಲ್ಲಿಗೆ 1 by f is equal to, ಸೊ ಇದು ಸಾಲ್ವ್ ಮಾಡಿದ್ರೆ 6.67 ಬಂತು, ಮೈನಸ್ 6.67. ಇದರ ರೆಸಿಪ್ರೋಕಲ್ ಮಾಡ್ಕೋತೀನಿ, ಅಲ್ಲಿಗೆ 0.15 f is equal to minus 0.15 ಮೀಟರ್. ರೇಡಿಯಸ್ ಆಫ್ ಕರ್ವೇಚರ್ ಬಂದು 2 times of this, therefore radius of curvature is minus 0.3 meter. So this is one answer, focal length. This is another answer, radius of curvature. Okay, with this I move on to the next question. Okay, distance between the object and its image formed by a convex mirror is 0.4 meter. ಗಮನಿಸಿ, distance between the object and its image formed by a convex mirror is 0.4 meter. The image is 1/3 the size of the object. Find focal length and radius of curvature of the mirror. ಈ ಫಸ್ಟ್ ಸೆಂಟೆನ್ಸನ್ನು ನಾನು ವರ್ಡಿಂಗ್ಸಲ್ಲಿ ಬರ್ಕೋತೀನಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಆ್ಯಂಡ್ ಇಮೇಜ್ v plus u is equal to 0.4. Call this as equation 1. ಆಮೇಲೆ ಮ್ಯಾಗ್ನಿಫಿಕೇಶನ್ ಈಸ್ 1/3. ಓಕೆ, ಸೊ ಕಾನ್ವೆಕ್ಸ್ ಮಿರರಲ್ಲಿ ರಿಯಲ್ ಇಮೇಜ್ ಫಾರ್ಮ್ ಆಗೋದ್ರಿಂದ ಇದು ನೆಗೆಟಿವ್ ಇರುತ್ತೆ. ನಾವು ಕನ್ಸಿಡರ್ m is equal to minus v divided by u, therefore minus 1/3 is equal to minus v divided by u. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ u is equal to 3v ಆಗುತ್ತೆ. ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 2. ಫಸ್ಟ್ ಸ್ಟೆಪ್ಪು ಇಲ್ಲಿದೆ, ಸೆಕೆಂಡ್ ಸ್ಟೆಪ್ ಇಲ್ಲಿದೆ. ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1. ಅಂದರೆ ಯು ವ್ಯಾಲ್ಯೂನ ತಗೊಂಡು, ಈ ಯು ವ್ಯಾಲ್ಯೂ ಏನಿದೆಯಲ್ಲ ಇದನ್ನು ತಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅವಾಗ ಏನಾಗುತ್ತೆ, ನಮಗೆ ಏನು ಸಿಗುತ್ತೆ, therefore 1 minute I choose the pen. Okay, therefore therefore v plus u ಇರೋ ಜಾಗಕ್ಕೆ 3v ಹಾಕೋತೀನಿ, ಇಟ್ ಈಸ್ 0.4. ಸೊ v ಪ್ಲಸ್ ಯು, ಇಲ್ಲಿ v ಇದೆ, ವಿನ ಹಾಗೆ ಬರ್ಕೊಂಡೆ, ಯು ಜಾಗಕ್ಕೆ 3v ಬರ್ಕೊಂಡೆ, 0.4 ಆಯಿತು. ಓಕೆ, ಸೊ ಅಲ್ಲಿಗೆ 4v is equal to 0.4. ಸೊ v is equal to 0.1 meter. ಸೊ v ಬಂತು. v ಬಂದ ಮೇಲೆ u ಅನ್ನು ಕಂಡುಹಿಡಿಯಬೇಕು. ಸಬ್ಸ್ಟಿಟ್ಯೂಟ್, ಈ ಥರ ಎಲ್ಲ ಒಂದು ಸ್ಟೆಪ್ ಬರ್ಕೊಳ್ತಾ ಹೋಗಿ. ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ v ಇನ್ ಈಕ್ವೇಷನ್ 1. ಅವಾಗೇನಾಗುತ್ತೆ, v ಜಾಗದಲ್ಲಿ 0.1 ಹಾಕ್ತೀನಿ ನೋಡಿ ಈ ಈಕ್ವೇಷನ್ನು, ಪ್ಲಸ್ u is equal to 0.4. therefore u is equal to 0.4 minus 0.1, it is 0.3 meter. ಸೊ ಆಬ್ಜೆಕ್ಟ್ ಡಿಸ್ಟೆನ್ಸ್ ಬಂತು. ಸೊ ಬೇಕಾಗಿರೋದೇನು, ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೇಳಿದ್ರು ಬಂತು. ಫೈಂಡ್ ದ ಫೋಕಲ್ ಲೆಂತ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಪಾರ್ಟ್ ಆಯಿತು. ಸೆಕೆಂಡ್ ಪಾರ್ಟ್ ಫೋಕಲ್ ಲೆಂತ್ 1/f is equal to 1/v plus 1/u, that is 1/f is equal to 1/0.1 plus 1/0.3. so 1/f is equal to 10 plus 3.33, that is 1/f is equal to 13.33, ಅಥವಾ f is equal to 13.33 ರೆಸಿಪ್ರೋಕಲ್.
is 0.075 meter. This is the focal length of the given convex lens. ಸೊ ಅಲ್ಲಿಗೆ ಎಲ್ಲ ಆನ್ಸರ್ಸು ಬಂದೋಯ್ತು. ಸೊ ಈ ಥರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಬರ್ತಾ ಇದೆ. ವೆನ್ ದ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್ ಅಟ್ ಸರ್ಟನ್ ಡಿಸ್ಟೆನ್ಸ್, ದ ರಿಯಲ್ ಇಮೇಜ್ ಫಾರಮ್ ಈಸ್ ಟ್ವೈಸ್ ದಿ ಸೈಜ್ ಆಫ್ ದಿ ಆಬ್ಜೆಕ್ಟ್. ಈ ಸೆಂಟೆನ್ಸಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಈ ವರ್ಡ್ ರಿಯಲ್, ಆಮೇಲೆ ಟ್ವೈಸ್ ಅಂದರೆ ಮ್ಯಾಗ್ನಿಫಿಕೇಷನನ್ನು ಕೊಟ್ಟಿದ್ದಾರೆ 2 ಅಂತ ಮೈನಸ್ ಹಾಕೋಬೇಕು ಬಿಕಾಸ್ ರಿಯಲ್. When the same object is moved through 0.1 meter, magnification becomes -3. Find radius of curvature. ಸೊ ಇದು ಸ್ವಲ್ಪ ಲೆಂತಿ ಪ್ರಾಬ್ಲಮ್ ಏನೇ. ಮೊದಲನೇದಾಗಿ ಈ ಫಸ್ಟ್ ಸೆಂಟೆನ್ಸನ್ನು ಕ್ಯಾಚ್ ಮಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಸಾಲ್ವ್ ಮಾಡ್ತಾ ಹೋಗೋಣ. ವೆನ್ ದಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಫ್ರಂಟ್ ಆಫ್ ಎ ಕಾನ್ಕೇವ್ ಮಿರರ್, ಈ ಕಾನ್ಕೇವ್ ಮಿರರ್ ಇದೆಯಲ್ಲ ಈ ಥರ, ಈ ಕಡೆ ಹೊರಗಡೆ ಶೇಡ್ ಮಾಡಿಬಿಡ್ತೀನಿ. ಇದು ಪ್ರಿನ್ಸಿಪಾಲ್ ಆಕ್ಸಿಸ್, ಇಲ್ಲೆಲ್ಲೋ ಒಂದು ಆಬ್ಜೆಕ್ಟ್ ಇದೆ, ಇದನ್ನು ನಾನು ಯು ಅಂತ ತಗೋತೀನಿ. ಆಯಿತಾ? ಲೆಟ್ ಯು ಈಸ್ ದ ಇನಿಷಿಯಲ್ ಅಥವಾ ಒರಿಜಿನಲ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಇಟ್ಕೊಳ್ಳೋಣ. ಆವಾಗ ದೇರ್ ಫೋರ್ m is equal to f divided by f minus u, ಈ ಫಾರ್ಮುಲಾ ಅಲ್ಲೇ ಸಾಕಷ್ಟು ಸತಿ ಬಳಸಿದ್ದೀನಿ, becomes -2 is equal to f divided by f minus u, cross multiply -2f minus of minus plus 2u is equal to f. Okay, so minus into minus plus, so 2u is equal to, ಈ ಕಡೆ ಬಂದರೆ 3f ಆಗುತ್ತೆ. ಓಕೆ, ಸೊ when an object is placed in front of a concave mirror at certain distance, the real image is formed is twice the size of the object. When the same object is moved through 0.1 meter, magnification becomes -3. ಈಗ ಇದು ಒಂದು ಈಕ್ವೇಷನ್ ಇಲ್ಲಿ ಇರಲಿ. ಓಕೆ, ಅಥವಾ ಇದನ್ನು ಬೈ u is equal to 3f divided by 2 ಅಂತ ಬರೆದು ಇದನ್ನು ಈಕ್ವೇಷನ್ 1 ಅಂತ ಕರೆದಿರ್ತೀನಿ. ಇದು ಒಂದು ಕಡೆಗೆ ಇರಲಿ. ಆಯಿತಾ? ನೆಕ್ಸ್ಟ್ ಏನು ಹೇಳ್ತಾರೆ, ಇಫ್ ಈಗ ಈ ಆಬ್ಜೆಕ್ಟನ್ನು ಮುಂದಕ್ಕೆ ಮೂವ್ ಮಾಡ್ತೀನಿ, ಟುವರ್ಡ್ಸ್ ಅಂದರೆ ಮುಂದಕ್ಕೆ, ಇಲ್ಲಿಗೆಲ್ಲ ತೊಗೊಂಬರ್ತೀನಿ ಥ್ರೂ ಎ ಡಿಸ್ಟೆನ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0.1. ಅವಾಗ ದಿಸ್ ಈಸ್ ಗೋಯಿಂಗ್ ಟು ಬಿ ದ ನ್ಯೂ ಇಮೇಜ್ ಡಿಸ್ಟೆನ್ಸ್. ಲೆಟ್ ಯು ಡ್ಯಾಶ್ ಈಸ್ ದ ನ್ಯೂ ಇಮೇಜ್ ಅಲ್ಲ, ನ್ಯೂ ಆಬ್ಜೆಕ್ಟ್ ಡಿಸ್ಟೆನ್ಸ್, ಹತ್ತಿರಕ್ಕೆ ತಳ್ಳಿದ್ದೀನಿ. ಆವಾಗ ಫ್ರಮ್ ಫಿಗರ್ ಏನಾಗುತ್ತೆ, ಯು ಡ್ಯಾಶ್ ಇಸ್ ಈಕ್ವಲ್ ಟು ಯು ಮೈನಸ್ ಎಕ್ಸ್ ಆಗುತ್ತೆ. ಗಮನಿಸಿ ಹೆಂಗೆ ಯು ಮೈನಸ್ ಎಕ್ಸ್ ಆಗುತ್ತೆ. ಮುಂಚೆ ಇಷ್ಟಿತ್ತು, ಅದರಲ್ಲಿ ಇಷ್ಟನ್ನು ಕಮ್ಮಿ ಮಾಡಿದ್ದೀನಿ, ಇಷ್ಟನ್ನು ಕಡಿಮೆ ಮಾಡಿದರೆ ಉಳಿಯೋದು ಏನು, ಯು ಮೈನಸ್ ಎಕ್ಸ್. ಗೊತ್ತಾಯ್ತಲ್ವಾ? ಓಕೆ, ದೆನ್ ಎಮ್ ಇಸ್ ಈಕ್ವಲ್ ಟು, ಅವರೇ ಹೇಳಿದರೆ ನೆಗೆಟಿವ್ ಅಂತ -3 ಬರ್ಕೋತೀನಿ. ದೇರ್ ಫೋರ್ m ಈಕ್ವಲ್ಸ್ ಎಫ್ ಡಿವೈಡೆಡ್ ಬೈ ಎಫ್ ಮೈನಸ್ ಯು ಡ್ಯಾಶ್ ಅಂತ ಬರೆದು ಸಾಲ್ವ್ ಮಾಡ್ಕೊಂಡು ಹೋಗಿ. m ಜಾಗಕ್ಕೆ -2 ಈಸ್ ಈಕ್ವಲ್ ಟು ಎಫ್ ಡಿವೈಡೆಡ್ ಬೈ ಎಫ್ ಮೈನಸ್ ಯು ಡ್ಯಾಶ್ ಅಂದರೆ ಯು ಮೈನಸ್ ಎಕ್ಸ್. ಗೊತ್ತಾಯ್ತಾ? ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. -2f ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಯು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್. ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. 2 ಇಂಟು ಯು ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 3f. ನೋಡಿ ಹೆಂಗೆ 3f ಆಗುತ್ತೆ, ಈ -2ನ ಈ ಕಡೆ ತೊಗೊಂಬಂದೆ. ಆಯಿತಾ? ಓಕೆ, ಸೊ ನೆಕ್ಸ್ಟ್ ಇನ್ನೂ ಸಿಂಪ್ಲಿಫೈ ಮಾಡ್ತೀನಿ. 2 ಇಂಟು ಯು ಮೈನಸ್ 2 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 3f. ಓಕೆ, ಎಕ್ಸನ್ನು ಕೊಟ್ಟಿದ್ದಾರೆ, ನಾನು ಆಮೇಲೆ ಬರ್ಕೋತೀನಿ. ಎಷ್ಟು? 0.1, ಎಕ್ಸ್ ಬಂದು 0.1. ಓಕೆ, ಈಗ ಬರ್ಕೊಳ್ಳೋಣ. 2 ಇಂಟು ಯು ಜಾಗಕ್ಕೆ ನೋಡಿ, ಈಕ್ವೇಷನ್ ನಂಬರ್ 1ನಲ್ಲಿ ಏನೋ ಇದೆ, 3f/2 ಇದೆಯಲ್ವಾ, ಅದನ್ನು ಹಾಕ್ಕೊಳ್ಳೋಣ. 3f ಡಿವೈಡೆಡ್ ಬೈ 2 ಮೈನಸ್ 2 ಇಂಟು 0.1 ಈಸ್ ಈಕ್ವಲ್ ಟು 3f. 2 ಕ್ಯಾನ್ಸಲ್ ಆಯಿತು. 3f ಮೈನಸ್ 0.2 ಈಸ್ ಈಕ್ವಲ್ ಟು, ಓಕೆ ಎಲ್ಲೋ ಹೆಚ್ಚು ಕಡಿಮೆ ಆಗ್ತಾ ಇದೆ, 3f ಇಟ್ಟಾಡ್ರಿ ಮೈನಸ್ಸು, ಸಾರಿ ಇದು 2 ಅಲ್ಲ. ಓಕೆ, ಒಂದು ದೊಡ್ಡ ಮಿಸ್ಟೇಕ್ ಆಗೋಗ್ಬಿಡ್ತಪ್ಪ, ಸಾರಿ. ಜಸ್ಟ್ 1 ಮಿನಿಟ್, ನಾನು ಇಲ್ಲಿ -2 ಹಾಕ್ಕೊಂಬಿಟ್ಟು ಇದು 3 ಕೊಟ್ಟಿದ್ದಾರೆ, ಸಾರಿ, ಇಲ್ಲಿಂದ ತಪ್ಪಾಗ್ತಾ ಇದೆ. ಜಸ್ಟ್ 1 ಮಿನಿಟ್.
ಓಕೆ, ಇಲ್ಲಿ ಮಿಸ್ಟೇಕ್ ಆಗಿದೆ. ಅದು 2 ಅಲ್ಲ, ಅದು 3 ಹಾಕ್ಕೋಬೇಕಾಗಿತ್ತು. ಸೊ ಈ ಥರನೇ ಆ ಥರ ಮಾಡೋಕ್ಕೆ ಹೋದಾಗ ಸ್ವಲ್ಪ ಹೆಚ್ಚು ಕಡಿಮೆಗಳಾಗ್ಬಿಡ್ತವೆ. ಪ್ಲೀಸ್ ಬೇರ್ ವಿತ್ ಮೀ. ಓಕೆ, ಸೊ ಇದನ್ನು ನಾನು -3 ಹಾಕ್ಕೋಬೇಕಾಗಿತ್ತು. ಈ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. -3f ಪ್ಲಸ್ 3 ಇಂಟು u ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಎಫ್. ಸೊ 3 ಇಂಟು u ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 4f. ಈಗ ಎಕ್ಸ್ಪ್ಯಾಂಡ್ ಮಾಡ್ತೀವಿ. 3u ಮೈನಸ್ 3x ಇಸ್ ಈಕ್ವಲ್ ಟು 4f. ಸೊ 3 ಇಂಟು u ಜಾಗಕ್ಕೆ 3f ಡಿವೈಡೆಡ್ ಬೈ 2 ಮೈನಸ್ 3 ಇಂಟು 0.1 ಇಸ್ ಈಕ್ವಲ್ ಟು 4f. ಸೊ ಇದು ಎಷ್ಟಾಯಿತು? 9f. ಓಕೆ, 3f ಇಲ್ಲಿ. ಓಕೆ, ಸೊ 9/2f minus 0.3 is equal to 4f. 4.5f minus 0.3 is equal to 4f. 4.5f minus 4f is equal to 0.3. 0.5f is equal to 0.3. f is equal to 0.3 divided by 0.5, that is equal to 0.6 meter. ಸ್ವಲ್ಪ ಲೆಂತ್ ಇದೆ, ಅದನ್ನೇ ಹೇಳಿದೆ ನಾನು ಬಿಗಿನಿಂಗಲ್ಲಿ. ಪ್ರಾಬ್ಲಮ್ ಸ್ವಲ್ಪ ಲೆಂತ್ ಇದೆ. ಸೊ ಎಲ್ಲ ಸ್ಟೆಪ್ಸನ್ನು ಒಂದ್ಸತಿ ಕೂಲಂಕುಷವಾಗಿ ನೋಡಿ, ಒಂದ್ಸತಿ ಪ್ರಾಕ್ಟೀಸ್ ಮಾಡಿ, ಆಮೇಲೆ ನೀವು ಇದನ್ನು ಮತ್ತೆ ನೀವೇ ರಿಪೀಟ್ ಮಾಡಿ. ಸೊ ಇಲ್ಲಿ ಕಾನ್ಕೇವ್ ಲೆನ್ಸ್ ಮಿಸ್ ಆಗಿತ್ತು, ಅಳಿಸೋಗಿತ್ತು, ಬರ್ತಿದ್ದೀನಿ ಮತ್ತೆ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ಮಕ್ಕಳು, ನೆಕ್ಸ್ಟ್ ಕ್ವಶನ್ ಬರ್ತಾ ಇದೆ. An object is placed at a distance of 0.8 meter from the screen. Object distance ಕೊಟ್ಟಿದ್ದಾರೆ, u is equal to minus ಆಮೇಲೆ ಬರೆಯೋಣ. An object is placed at a distance of 0.5 meter from the screen. Where should a concave mirror be placed? Where should a concave mirror be placed in order to produce real image on the screen with a magnification of 5? Already data ಬರೆದ್ಬಿಟ್ಟಿದ್ದೀನಿ. ಮ್ಯಾಗ್ನಿಫಿಕೇಶನ್ ಇದು ಮ್ಯಾಗ್ನಿಫಿಕೇಶನ್ ನೆಗೆಟಿವ್ ಇದೆ, ಬಿಕಾಸ್ ಇಟ್ ಇಸ್ ಎ ರಿಯಲ್ ಇಮೇಜ್. ಆಮೇಲೆ v ಮೈನಸ್ ಯು. ಹೆಂಗೆ ಸರ್ ಇದು v ಮೈನಸ್ ಯು? ಡಯಾಗ್ರಾಮನ್ನು ಬರೆದ್ರೆ ನಿಮಗೆ ಗೊತ್ತಾಗುತ್ತೆ ಹೆಂಗೆ v ಮೈನಸ್ ಯು ಅಂತ. ಇಲ್ಲಿ ಕೊಟ್ಟಿರೋದು ಕಾನ್ಕೇವ್ ಮಿರರ್ರೇನೆ. ಇದು ಕಾನ್ಕೇವ್ ಮಿರರ್, ಇದು ಹೊರಗಡೆ ಶೇಡ್ ಮಾಡ್ತೀನಿ, ಆಯಿತಾ? ಇದಕ್ಕೆ ಒಂದು ಆ್ಯಕ್ಸಿಸನ್ನು ಬರ್ಕೊಂಡ್ಬಿಡೋಣ. ಇದು ಇದು ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ದಿ ಮಿರರ್. ಇಲ್ಲೆಲ್ಲೋ ಸ್ಕ್ರೀನ್ ಇದೆ, ಇದು ಸ್ಕ್ರೀನ್ ಅಂತ ಕರೆಯೋಣ. ಓಕೆ, ಈ ಸ್ಕ್ರೀನಿನಿಂದ 0.8 ಮೀಟರ್ ದೂರದಲ್ಲಿ ಆಬ್ಜೆಕ್ಟನ್ನು ಇಟ್ಟಿದ್ದೀರ. ಇದು ಆಬ್ಜೆಕ್ಟ್ 0.8 ಮೀಟರ್ ದೂರದಲ್ಲಿ. ಆವಾಗ ಇದು ಯು ಆಗುತ್ತೆ. ನಾವು ಯಾವಾಗಲೂ ಯು ಅನ್ನು ಪೋಲ್ ಸೆಂಟರಿಂದ ಮೆಷರ್ ಮಾಡೋದು, ಆಯಿತಾ? ಆಮೇಲೆ ಹೇಳ್ತಾರೆ, ವೇರ್ ಶುಡ್ ಎ ಕಾನ್ಕೇವ್ ಮಿರರ್ ಬಿ ಪ್ಲೇಸ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ರಿಯಲ್ ಇಮೇಜ್ ಆನ್ ದ ಸ್ಕ್ರೀನ್. ಸ್ಕ್ರೀನಿನ ಮೇಲೇ ಇಮೇಜ್ ಫಾರಮ್ ಆಗಿದೆ. ದಿಸ್ ಈಸ್ ಇಮೇಜ್. ಓಕೆ, ಅಲ್ಲಿಗೆ ದಿಸ್ ಈಸ್ ವಿ. ಓಕೆ, ಸೊ ವಿ ಇದು 0.8 ಇದು, ಅಲ್ಲಿಗೆ ಯು ಇದು, ಗೊತ್ತಾಯ್ತಲ್ವಾ? ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ವಿ ಮೈನಸ್ ಯು ಈ 0.8 ಅಂತ ಬರೆದಿದ್ದೀನಿ. ಸೊ ದಿಸ್ ಈಸ್ ವಿ ಆ್ಯಂಡ್ ದಿಸ್ ಈಸ್ ಯು. ಸೊ ವಿ ಮೈನಸ್ ಯು ಈ 0.8. ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್. ಎಮ್ ಈಸ್ -5, ವಿ ಮೈನಸ್ ಈಸ್ ಈಕ್ವಲ್ ಟು 0.8. ಇವೆರಡನ್ನು ಬಳಸ್ಕೊಂಡ್ಬಿಟ್ಟು ಏನೇನು ಕೇಳಿದರೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡೋಣ. ವೇರ್ ಶುಡ್ ಯು ಕೇಳಿದ್ದಾರೆ, ಎಫ್ ಏನಾದ್ರು ಕೇಳಿದಾರ? ವೇರ್ ಶುಡ್ ಎ ಕಾನ್ಕೇವ್ ಮಿರರ್ ಈಸ್ ಪ್ಲೇಸ್ಡ್ ಇನ್ ಆರ್ಡರ್ ಟು ಪ್ರೊಡ್ಯೂಸ್ ರಿಯಲ್ ಇಮೇಜ್, ಅಷ್ಟೇ, ಯು ಅಷ್ಟೇ ಕೇಳಿರೋದು. ಓಕೆ, ಎಮ್ ಈಸ್ ಈಕ್ವಲ್ ಟು -v ಡಿವೈಡೆಡ್ ಬೈ ಯು, ಜನರಲ್ ಫಾರ್ಮುಲಾ. ಸಬ್ಸ್ಟಿಟ್ಯೂಟ್ ಮಾಡಿ. -5 ಈಸ್ ಈಕ್ವಲ್ ಟು -v ಡಿವೈಡೆಡ್ ಬೈ ಯು. ಅಲ್ಲಿಗೆ 5u ಇಸ್ ಈಕ್ವಲ್ ಟು ವಿ ಆಯಿತು. ಇದನ್ನು ಈಕ್ವೇಷನ್ 1 ಅಂತ ಕರೆಯೋಣ. ಆಮೇಲೆ ವಿ ಮೈನಸ್ ಯು ಇಸ್ ಈಕ್ವಲ್ ಟು 0.8 ಇದೆ, ಇದನ್ನು ಈಕ್ವೇಷನ್ 2 ಅಂತ ಕರೆಯೋಣ. ಅಲ್ಲಿಗೆ 5u ಮೈನಸ್ ಯು ಇಸ್ ಈಕ್ವಲ್ ಟು 0.8, 4u ಇಸ್ ಈಕ್ವಲ್ ಟು 0.8, u ಇಸ್ ಈಕ್ವಲ್ ಟು 0.2 ಮೀಟರ್. ಸೊ ಯು ಬಂದೋಯ್ತು. ಸೊ ಅವ್ರು ಕೇಳಿದ್ದೇನು, ವೇರ್ ಶುಡ್ ಆನ್ ಆಬ್ಜೆಕ್ಟ್ ಬಿ ಪ್ಲೇಸ್ಡ್ ಅಂತ. ಸೊ ಅದು ಗೊತ್ತಾಯಿತು. ಓಕೆ,
ವಿ ಎನ್ ಬೇಡ, ವಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್ ಅಂತ ಹೇಳಿರೋದ್ರಿಂದ ವಿ ಎನ್ ಬೇಕಾಗಿಲ್ಲ. ಓಕೆ, ವಿತ್ ದಿಸ್ ಐ ಮೂವ್ ಆನ್ ನೆಕ್ಸ್ಟ್ ಕ್ವಶನ್. ಲೆಟ್ಸ್ ಸಿ ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್. ಎ ಸ್ಮಾಲ್ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಇನ್ ಏರ್. ಓಕೆ, ಇದು ಲೆನ್ಸಿಗೆ ಬಂದುಬಿಡ್ತು. ತಡೆಯಲಿಕ್ಕಿಂತ ಮುಂಚೆ ಇನ್ಯಾವುದಾದ್ರು ಪ್ರಾಬ್ಲಮ್ಸ್ ಇದೆಯಾ ನೋಡೋಣ. ಹಾಂ, ಇಲ್ಲೇ ಇದೆಯಲ್ಲ. ಓಕೆ, ಹಾಂ, ಇದೇ ಪ್ರಾಬ್ಲಮೇ ನಾನು ಸಾಲ್ವ್ ಮಾಡಿದ್ದೆ. ಓಕೆ, ಸೊ ಅಲ್ಲಿಗೆ ಈ ಪರ್ಟಿಕ್ಯುಲರ್ ಚಾಪ್ಟರ್ ಅಂದರೆ ಮಿರರ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸ್ ಎಲ್ಲ ಮುಗೀತು. ಮಿರರ್ಸ್ಗೆ ಸಂಬಂಧಪಟ್ಟಂಗೆ ನಾನು ಆಲ್ಮೋಸ್ಟ್ ಒಂದು 15ರಿಂದ 16 ಪ್ರಾಬ್ಲಮ್ಸನ್ನು ಮಾಡಿಸಿದ್ದೀನಿ. ಇನ್ನು ಉಳಿದಿದ್ದ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಂದರೆ ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇನು ಮಾಡ್ತೀನಿ, ಲೆನ್ಸಿಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ಮಾಡ್ತಾ ಹೋಗ್ತೀನಿ. ಲೆನ್ಸ್ ಅಂತಂದರೆ ಕಾನ್ವೆಕ್ಸ್ ಲೆನ್ಸ್ ಮತ್ತು ಕಾನ್ಕೇವ್ ಲೆನ್ಸ್, ಅಂದರೆ ಸ್ಪೆರಿಕಲ್ ಸರ್ಫೇಸಲ್ಲಿ ರಿಫ್ರಾಕ್ಷನ್. ನೋಡಿ ಮಕ್ಕಳು, ಇಷ್ಟೊತ್ತು ನಾವು ರಿಫ್ಲೆಕ್ಷನ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ಸನ್ನು ನೋಡಿದ್ವಿ. ನೆಕ್ಸ್ಟ್ ರಿಫ್ರಾಕ್ಷನ್ ಏನು ಬಂದಿತ್ತು ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಈಗ ಅಲ್ಲಿ ಎಮ್ ಇಸ್ ಈಕ್ವಲ್ ಟು ನೆಗೆಟಿವ್ ಫಾರ್ ರಿಯಲ್ ಅಂತ ಬಂದರೆ ಇಲ್ಲಿ ಎಮ್ ಇಸ್ ಈಕ್ವಲ್ ಟು ಪಾಸಿಟಿವ್ ಫಾರ್ ರಿಯಲ್ ಅಂತ ಬರುತ್ತೆ. ಅಷ್ಟು ಬಿಟ್ಟರೆ ಸಣ್ಣ ಸಣ್ಣ ವೇರಿಯೇಷನ್ ಬಿಟ್ಟರೆ ಬೈ ಆ್ಯಂಡ್ ಲಾರ್ಜ್ ಅದೇ ಥರ ಇರುತ್ತೆ. ಆಮೇಲೆ ಈಕ್ವೇಷನ್ಸು ಅಷ್ಟೇ. ಅಲ್ಲಿ 1/v + 1/u ಈಸ್ ಈಕ್ವಲ್ ಟು 1/f ಅಂತ ಇದ್ದರೆ ಇಲ್ಲಿ 1/v - 1/u ಈಸ್ ಈಕ್ವಲ್ ಟು 1/f ಅಂತ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪ್ರಿಸಮ್ಸ್ ಬರುತ್ತೆ, ಮತ್ತು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಬರುತ್ತೆ, ಇಮೇಜ್ ಸ್ಪೇಸ್, ಆಬ್ಜೆಕ್ಟ್ ಸ್ಪೇಸ್ ಅಂತ ಬರುತ್ತೆ. ಅದೆಲ್ಲ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ನನ್ನ ವೀಡಿಯೋಸನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ಸನ್ನು ಪಾಸ್ ಮಾಡಿ. ಸೊ ಇದಾದಮೇಲೆ ನೆಕ್ಸ್ಟು ಈ ಚಾಪ್ಟ್ರಿ ಮುಗೀತು ಅಂದರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮೆಜಾರಿಟಿ ಮುಗಿದೋಗ್ಬಿಡುತ್ತೆ. ಆಮೇಲೆ ಸುಮಾರು ಜನ CET ನೀಟ್ ಎಲ್ಲ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ಸ್ಟಾರ್ಟ್ ಮಾಡ್ತೀನಿ. ಟಿಲ್ ದೆನ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಯುವರ್ ಕೋಆಪ್ರೇಷನ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.